ಬಿಲ್ಲನ್ನು ಸ್ವಾಗತ ಮಾಡ್ತಾ 2010ರಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅದು ಪಿ ಜಿ ಸೆಂಟ್ರಿಂದ ಯೂನಿವರ್ಸಿಟಿಯಾಗಿ ಅಪ್ಗ್ರೇಡೇಷನ್ ಆಗಿದ ಮೇಲೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಅದಕ್ಕೆ ಹೆಸರಿಡಲಾಯಿತು. ಅದಕ್ಕಿಂತಲೂ ಮೊದಲು ಕರ್ನಾಟಕ ಯೂನಿವರ್ಸಿಟಿಯ ಪಿ ಜಿ ಸೆಂಟರ್ ಆಗಿತ್ತು 1982ರಲ್ಲಿ. ಆವಾಗ ಮುಂದೆ ಸುಮಾರು ಒಂದು 6-7 ವರ್ಷ ಅಥವಾ 8-10 ವರ್ಷದ ನಂತರ ಅದಕ್ಕೆ ಪಿ ಜಿ ಸೆಂಟ್ರ್ ಅಂತ ಹೆಸರಿಡಬೇಕಾದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಪಿ ಜಿ ಸೆಂಟ್ರ್ ಅಂತಲೇ ಇತ್ತು. KRC ಪಿ ಜಿ ಸೆಂಟ್ರ್ ಅಂತ ಕರಿತಿದ್ವಿ ನಾವು. ನಾನಾ ಚೇರ್ಮನ್ಗೆ ಹೋಗಿದ್ದೆ ಸರ್, ಅದಕ್ಕೆ ನಾನಾ ಚೇರ್ಮನ್ಗೆ ಹೋಗಿದ್ದೆ ಕರ್ನಾಟಕ. ಹಾಂ ಸರ್, KRC ಪಿ ಜಿ ಸೆಂಟ್ರ್ ಅಂತ ಆಯಿತು. ನಂತರ 2010ರಲ್ಲಿ ಅದು ಪಿ ಜಿ ಸೆಂಟ್ರ್ ಅಪ್ಗ್ರೇಡೇಷನ್ ಆಗಿದ ಮೇಲೆ ಇದು KRC ಅಂತ ಭಾಳ ಶಾರ್ಟಾಗಿ ಕರೀತಾರೆ. ಹಾಗಾಗಿ ಇದನ್ನು ನಾವು ರಾಣಿ ಚೆನ್ನಮ್ಮ ಅಂತ ಉದ್ಗಾರ ಮಾಡಬೇಕು, ಉಲ್ಲೇಖ ಮಾಡಬೇಕನ್ನೋ ಉದ್ದೇಶದಿಂದ ಕಿತ್ತೂರು ಅಂತಕ್ಕಂಥದ್ದು ಬಿಟ್ಟಿದ್ರು. ಅವಾಗೆ ಸರ್ಕಾರವೇ ಉದ್ದೇಶಪೂರ್ವಕವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋದು ಬದಲಾಗಿ KRC ಅಂತ ಕರೀತಾರೆ. ಅಲ್ಲಿ ಕಿತ್ತೂರನ್ನು ಬರೋದಿಲ್ಲ, ರಾಣಿ ಚೆನ್ನಮ್ಮನ ಹೆಸರು ಬರೋದಿಲ್ಲ. ಹಾಗಾಗಿ ರಾಣಿ ಚೆನ್ನಮ್ಮನ ಹೆಸರು ಇರಲಿ ಅನ್ನೋ ಉದ್ದೇಶದಿಂದ ರಾಣಿ ಚೆನ್ನಮ್ಮ ಅಂತ ಇಟ್ಟರು. ಅದನ್ನು ಮುಂದೆ RCU ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರು. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಬದಲಾಗಿ RCU ಅಂತ ಕರೆಕ್ಟ್. ನಾವೆಲ್ಲ ಯಾವಾಗಲೂ ಸ್ವಲ್ಪ ಶಾರ್ಟ್ಕಟ್ ಹೋಗ್ತಾ ಇರ್ತೀವಿ. ಇವತ್ತಿನವರೆಗೆ ಶಿವಾಜಿ ಯೂನಿವರ್ಸಿಟಿ ಅನ್ನೋದು ಶಿವಾಜಿ ಯೂನಿವರ್ಸಿಟಿ ಕೊಲ್ಲಾಪುರ ಅಂತ ಕರೀತಾರೆ ಸರ್. ಆ ಮಾಡೆಲ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಅಂತ ಇಟ್ಟಿತ್ತು. ಅಲ್ಲ, ಅದ್ರ ಬದಲಿ ನಾನು ಅಂತೀನಿ ಸರ್, ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ನಂಗೆ ಹೇಳಕ್ ಬರು, ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಇಟ್ಬಿಟ್ಟು ಸರಿ ಆಗ್ತಿದೆ. ಈಗ ಅದನ್ನೇ ಸ್ವಲ್ಪ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತ KRC ಯೂನಿವರ್ಸಿಟಿ ಅಂತ ಕರೀತಾರೆ ಸರ್. ಅದಕ್ಕಾಗಿ ಈ ವಿಷಯ ತಮ್ಮ ಗಮನಕ್ಕೆ ತರಲು ಇಷ್ಟಪಡ್ತೇನೆ. ಅಂದರೆ ರಾಣಿ ಚೆನ್ನಮ್ಮ ಅಂತ ತಕ್ಷಣ ಕಿತ್ತೂರು ಬಿಟ್ಟು ರಾಣಿ ಚೆನ್ನಮ್ಮ ಇಲ್ಲ. ಹಾಗಾಗಿ ಕಿತ್ತೂರು ಸೇರ್ತಕ್ಕಂಥದ್ದು ಒಳ್ಳೆ ಇದು, ಬಟ್ ಅದನ್ನು ಫುಲ್ಲಾಗಿ ಪ್ರೊನೌನ್ಸ್ ಆಗಬೇಕು. ಅದನ್ನು ಬಿಟ್ಟು KRC ಯೂನಿವರ್ಸಿಟಿ ಅಂತಂದರೆ ಮತ್ತೆ ಅಲ್ಲಿಗೆ ಹೋದಂತಾಗುತ್ತದೆ. ಇದು ಒಂದು. ಎರಡಿದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಪ್ರಾರಂಭ ಆಗಿ ಈಗಾಗಲೇ 15 ವರ್ಷ ಮುಗಿದು ಸರ್. 15 ವರ್ಷ ಮುಗಿದ್ರೂ ಸಹಿತ ಇನ್ನೂ ಅದರ ಇಂಡಿಪೆಂಡೆಂಟ್ ಕ್ಯಾಂಪಸ್ಸಿಗೆ ಹೋಗೋಕ್ಕೆ ಆಗ್ತಾ ಇಲ್ಲ. ಬಿಲ್ಡಿಂಗು ರೆಡಿ ಆಗ್ತಾ ಇದ್ದಾವೆ. ನಾನು ಈಗಾಗಲೇ 2 ಸಾರಿ ಈ ಸದನದಲ್ಲೇ ಪ್ರಶ್ನೆ ಮಾಡಿದಂತೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು ತನಗೆ ಬರ್ತಕ್ಕಂಥ ಆದಾಯದಲ್ಲಿ, ಅಂದರೆ ಫೀಸ್ ಆಗಿರ್ಬೋದು, ಅಫಿಲಿಯೇಷನ್ ಫೀಸ್ ಆಗಿರ್ಬೋದು, ವಿದ್ಯಾರ್ಥಿಗಳ ಫೀಸ್ ಆಗಿರ್ಬೋದು, ಆ ಅಕ್ಯುಮುಲೇಟೆಡ್ ಒಂದು ಅಮೌಂಟು ಹೆಚ್ಚು ಕಡಿಮೆ 110 ಕೋಟಿ ರೂಪಾಯಿ ಕೊಟ್ಟು ಇಲ್ಲಿ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ. ಅಲ್ಲಿ ಸರ್ಕಾರದ ಪಾತ್ರ ಏನೂ ಇಲ್ಲ, ಜೀರೋ ಇದೆ. ಸರ್ಕಾರ ಪಾತ್ರ ಜೀರೋ ಇದೆ. ವಿಶ್ವವಿದ್ಯಾಲಯದ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಅಲ್ಲಿ ಇವತ್ತು ಬಿಲ್ಡಿಂಗ್ಗಳು ಬರ್ತಾ ಇದ್ದಾವೆ. ನಾನು ಹೋಗುವಾಗ ಬರುವಾಗ ಹಗಲೆಲ್ಲ ಹೋಗಿ ನೋಡ್ತಾ ಇರ್ತೀನಿ, ತಿರುಗಿ ನೋಡ್ತಾ ಇರ್ತೀನಿ. ಏಕೆಂದರೆ ಆ ಯೂನಿವರ್ಸಿಟಿಯಲ್ಲಿ ದುಡ್ದಿದ್ದೇನೆ ಮತ್ತು ನಾನು ಅಲ್ಲಿ ಸ್ಪೆಷಲ್ ಆಫೀಸರಿಗೆ ಕೆಲಸ ಮಾಡಬೇಕಾದಾಗ ಅಲ್ಲಿ ಫೀಸ್ ವಸೂಲಿ ಮಾಡಬೇಕಾದ್ರೆ ನಾನು ಕಾಲೇಜ್ನವರು ಬೇಕಂತ ಫೀಸ್ ಕಡಿಮೆ ಕಟ್ತಾಯಿದ್ರು ಸಭಾಪತಿಗಳೇ. ಫೀಸ್ ಕಡಿಮೆ ಕಟ್ಟಬೇಕಾದಾಗ ಅವರ ರಿಸಲ್ಟನ್ನು ವಿಥಲ್ಡ್ ಮಾಡಿ ಬಡ್ಡಿ ಹಾಕಿ ವಸೂಲಿ ಮಾಡಿದಂಥ ಹಣ ಇದು. ಹಿಂದಿನ ಕುಲಪತಿಗಳು ಯಾಕಂದರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಒಳ್ಳೆಯ ಆದಾಯ ಇತ್ತು. ಸುಮಾರು 300 ಅಫಿಲೇಟೆಡ್ ಕಾಲೇಜ್ ಇದ್ದು, ಇವಾಗ 400 ಹತ್ತಿರ ಇದ್ದಾವೆ. ಇವಾಗ ಬಾಗಲಕೋಟೆ ಮತ್ತು ಬಿಜಾಪುರ ಕಡಿಮೆ ಮತ್ತು ಆಗುತ್ತೆ. ಸೊ ಒಳ್ಳೆ ಇನ್ಕಮ್ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಅಕ್ಯುಮುಲೇಟೆಡ್ ಮನಿ ಇತ್ತು. ಆ ಅಕ್ಯುಮುಲೇಟೆಡ್ ಮನಿ ಒಯ್ದಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ. ತಮ್ಮ ಒಂದು ಅವಧಿಯಲ್ಲಿ ಆ ವಿಶ್ವವಿದ್ಯಾಲಯಕ್ಕೆ ಅಲ್ಲಿರ್ತಕ್ಕಂಥ, ಅಲ್ಲಿ ರಿಸರ್ವ್ ಫಾರೆಸ್ಟ್ ಅಂತೂ ತುಂಬ ತಕರಾರಿದೆ. ಸಾಧ್ಯವಾದಷ್ಟು ಆ ಕ್ಯಾಂಪಸ್ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸೌತು ಮತ್ತು ನಾರ್ತ್ ಕ್ಯಾಂಪಸ್ ಅಂತ ಮಾಡಿ ಅಲ್ಲಿರ್ತಕ್ಕಂಥ ಹಲವಾರು ವಿಭಾಗಗಳನ್ನು ನೀವು ಶಿಫ್ಟ್ ಮಾಡಿದ್ರೆ ಈ ಬೆಳಗಾವಿಗೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಯಾಕಂದರೆ ಬೆಳಗಾವಿ ನಾವು 2ನೇ ರಾಜಧಾನಿ ಅಂತ ಕರಿತೇವೆ ಮತ್ತು ಇಲ್ಲಿ ಅಧಿವೇಶನ ನಡೀತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಮೋಸ್ಟ್ ನೆಗ್ಲೆಕ್ಟೆಡ್ ಏನಾದರೂ ಪ್ರದೇಶ ಇದ್ದರೆ, ಮೋಸ್ಟ್ ನೆಗ್ಲೆಕ್ಟೆಡ್ ಏನಾದರೂ ಜಿಲ್ಲೆ ಅಥವಾ ನಗರ ಇದ್ದರೆ ಅದು ಬೆಳಗಾವಿ ನಗರ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಏಕೆಂದರೆ ನಾವು ಯಾವಾಗಲೂ ಮೊದಲು ಹೇಳ್ತಾ ಇದ್ವಿ, ಬಿಯಾಂಡ್ ಮೈಸೂರು ಆ್ಯಂಡ್ ಬ್ಯಾಂಗ್ಳೂರು ಥಿಂಕ್ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ ನಾವು. ಬಿಯಾಂಡ್ ಮೈಸೂರು ಆ್ಯಂಡ್ ಬೆಂಗಳೂರು ಅಂತ. ಇವಾಗ ನಮಗೆ ಬಿಯಾಂಡ್ ಹುಬ್ಬಳ್ಳಿ ಮತ್ತು ಧಾರವಾಡ ಥಿಂಕ್ ಮಾಡಬೇಕಾಗಿದೆ. ಉತ್ತರ ಕರ್ನಾಟಕ ಅಂದ ತಕ್ಷಣ ನಾನು ತಮ್ಮ ಒಂದು ಕ್ಷಮೆ ಕೇಳ್ತಾ, ಯಾಕಂತ ಹುಬ್ಬಳ್ಳಿಯವರಿದ್ದೀರಿ, ಕ್ಷಮೆ ಕೇಳ್ತಾ ಬಿಯಾಂಡ್ ಹುಬ್ಬಳ್ಳಿ ಧಾರವಾಡ ಆಗಬೇಕಾಗಿದೆ.
ಈ ದೃಷ್ಟಿಯಲ್ಲಿ ಇವತ್ತು ಬೆಳಗಾವಿ ನಗರ ಒಂದು ನಿಮಿಷ ಹೆಚ್ಚು ತೊಗೊಂಡು ನಾನು ಮುಗಿಸ್ತೇನೆ ಸರ್. ಬೆಳಗಾವಿ ನಗರ ಭಾಳ ಜಾಯಿಂಟ್ ಕಾಲೇಜ್ ಎಜುಕೇಷನ್ JD ಆಫೀಸ್ ತೊಗೊಳ್ರಿ, ತಮ್ಮ ಇಲಾಖೆದೆ ಡಿವಿಷನ್ ಪ್ಲೇಸಿಗೆ ಇರಬೇಕು. ಎಲ್ಲ ಕಡೆಗೆ ಡಿವಿಷನ್ ಪ್ಲೇಸ್ನಲ್ಲಿದೆ, ಇಲ್ಲಿ ಮಾತ್ರ ಇಲ್ಲ. ಹೈಕೋರ್ಟು ಅಲ್ಲಿ ಹೋಯಿತು. ಆಮೇಲೆ ಪ್ರೈಮರಿ ಎಜುಕೇಷನ್ ಕಮಿಷನರು ಡಿವಿಷನ್ ಪ್ಲೇಸಿಗೆ ಇರಬೇಕು, ಧಾರವಾಡಕ್ಕಿದೆ. ಇದ್ಯಾವ ಲೆಕ್ಕ? ಬೆಳಗಾವಿ ಯಾವ ರೀತಿಯಾಗಿ ಪಾಪ ಮಾಡಿದೆ? ಬೆಳಗಾವಿ ನಗರ ಉತ್ತಮವಾಗಿರ್ತದೆ. ಕ್ಲೈಮೇಟ್ ಪಾಯಿಂಟ್ ಆಫ್ ವ್ಯೂ ಮೈಸೂರು ಬಿಟ್ಟರೆ ನೆಕ್ಸ್ಟ್ ಬೆಳಗಾವಿ, ಆಮೇಲೆ ಧಾರವಾಡ ಬರ್ತದೆ ನನ್ನ ಪ್ರಕಾರ. ಮೈಸೂರು ಸರ್ ಬೆಂಗಳೂರಿಗೆ ಪೊಲ್ಯೂಟೆಡ್ ಆಗಿದೆಲ್ಲ. ಸೊ ಹೀಗಾಗಿ ಬೆಳಗಾವಿ ನಗರಿಗೆ ಸಿಗಬೇಕಾದಂಥ ನ್ಯಾಯ ಕಿತ್ತೂರು ರಾಣಿ ಚೆನ್ನಮ್ಮನ ಆಶೀರ್ವಾದದಿಂದಲಾದರೂ ಸಿಗಲಿ, ಮತ್ತು ಆ ವಿಶ್ವವಿದ್ಯಾಲಯಕ್ಕೆ ತಾವು ನ್ಯಾಯ ಒದಗಿಸಬೇಕು. ಮತ್ತು ಇನ್ನೊಂದು ತಮ್ಮ ಗಮನಕ್ಕೆ ತರಲೆಂದರೆ ಅಲ್ಲಿ ಆಗ್ತಕ್ಕಂಥ ಸ್ವಲ್ಪ ಆಗು ಹೋಗುಗಳ ಬಗ್ಗೆ ತಾವು ದಯವಿಟ್ಟು ವೈಯಕ್ತಿಕವಾಗಿ ಗಮನ ಹರಿಸಿ. ನಾವೇನು ಪ್ರಾರಂಭ ಮಾಡಿದ್ವಲ್ಲ ವಿಶ್ವವಿದ್ಯಾಲಯ ಸರ್, ಈಗ ದಾರಿ ತಪ್ತಾ ಇದೆ. ನನ್ನ ಕಿವಿಗೆ ಭಾಳ ಬರ್ತಾ ಇದಾವಲ್ಲಿವು. ಸೊ ದಯವಿಟ್ಟು ಅದರ ತಾವು ವೈಯಕ್ತಿಕವಾಗಿ ಅಲ್ಲಿ ಹರಿಸಿ ಕಿತ್ತೂರು ರಾಣಿ ಚೆನ್ನಮ್ಮಗೆ ಏನು ಹೆಸರು ಇಡ್ತಾ ಇದೀವಲ್ಲ, ಆ ತಾಯಿಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಸರು ಕೆಡದೇ ಇರ್ತಕ್ಕಂಥ, ಯಾಕಂದರೆ ಹೆಸರಿಟ್ಟ ಮೇಲೆ ನಾವು ವಿಶ್ವವಿದ್ಯಾಲಯಕ್ಕೆ ಬಂದಂದಮೇಲೆ ಆ ತಾಯಿಗೂ ಸಹ ನಾವು ಅಲ್ಲಿ ಅಪಮಾನ ಮಾಡಿದಂತ ಆಗ್ತದೆ ಅಂತ ಹೇಳ್ತಾ, ತಾವು ದಯವಿಟ್ಟು ವಿಶ್ವವಿದ್ಯಾಲಯದಲ್ಲಿ ಇಂಡಿಪೆಂಡೆಂಟ್ ಬಾಗೇವಾಡಿ ಹತ್ರ ಈಗಾಗಲೇ ಆಗ್ತಾ ಇದೆ. ಮತ್ತು ಕರ್ನಾಟಕ ಸರ್ಕಾರ ಸರ್ ಅಲ್ಲಿ ಪಂಡಿತ್ ದೀನ್ ದಯಾಳ್ ಅವರ ಹೆಸರಿನಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಹಾಸ್ಟೆಲ್ಗಳು ಬರ್ತಾ ಇದ್ದಾವೆ. ಅದೇನಾದರೂ ಕ್ಯಾಂಪಸ್ಗೆ ನಾವು ಶಿಫ್ಟ್ ಆದರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಕ್ಯಾಂಪಸ್ ಆಗುತ್ತೆ. ಮತ್ತು ಅದಕ್ಕೆ ರಸ್ತೆ ಬೇಕು, ರಸ್ತೆ ಉಳಿದಬೇಕಾದಂಥ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳಿ ತಮಗೆ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತೀನಿ. ಯಾಕೆಂದರೆ ನನಗೆ ಹೆಚ್ಚಿಗೆ ಮಾತಾಡಿದ್ರೆ ಬೆಲ್ಲು ಒತ್ತಲಿಲ್ಲ, ಹಾಗಾಗಿ ತಮಗೆ ಧನ್ಯವಾದ ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ಮತ್ತು ಸಾಬಣ್ಣವ್ರು ಹೇಳಿದಾಗೆ ಈಗ ಇರ್ತಕ್ಕಂಥದ್ದು ಹೆಸರು ಏನು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ತಕ್ಕಂಥದ್ದು KRC ಅಂತಕ್ಕಂಥ ಒಂದು ಶಾರ್ಟ್ ಫಾರ್ಮ್ ಮಾಡ್ತಾರೆ ಅಂತಕ್ಕಂಥದ್ದು, ಅದನ್ನು ನಾವು ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಈಗ KUD ಅಂತಾರೆ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತಾರೆ. ಆ ರೀತಿ ಹೇಳೋವಂಥದ್ದು ವಾಡಿಕೆ. ಯಾರಾದರೂ ಅದನ್ನು ಬಳಕೆ ಮಾಡೋವಂಥವ್ರನ್ನ ನಾವು ಎಲ್ಲರನ್ನೂ ಹಿಡಿದು ಅದನ್ನು ಹಿಂಗೆ ಬಳಕೆ ಮಾಡಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದೊಂದು ವಿಚಾರ. ಮತ್ತು ಅವ್ರು ಹೇಳಿದ್ರು ಈಗ ತಂದ ಸ್ವಂತ ಸಂಪನ್ಮೂಲಗಳಲ್ಲಿ ಇವತ್ತು ಅಲ್ಲಿ ಕಟ್ಟಡ ಆಗ್ತಾ ಇದೆ ಮೊದಲನೇ ಹಂತದಂತ. ಈಗ ಅಲ್ಲಿ ಏನಾಗಿದೆ, ಹಿಂದೆ ಏನು ಮೂಲ PG ಸೆಂಟ್ರ್ ಇತ್ತು, ಅಲ್ಲೇ ಹೆಚ್ಚುವರಿ ಜಾಗ ಇತ್ತು. ಅದು ಯಾವ ಕಾರಣಕ್ಕಾಗಿ ಅರಣ್ಯ ಇಲಾಖೆಯವರ ಕೆಲವು ತೀರ್ಮಾನಗಳಿಂದ ಹಿಂದೆ ಅದನ್ನು ಪರ್ಯಾಯವಾಗಿ ಇನ್ನೊಂದು ಕ್ಯಾಂಪಸ್ ಮಾಡುವಂಥದ್ದಕ್ಕೆ ಒಂದು ವ್ಯವಸ್ಥೆ ಆಗಿತ್ತು. ನಾನು ಇದನ್ನು ಗಮನಿಸಿ ನಾನು ನಮ್ಮ ಕುಲಪತಿಗಳಿಗೆ ಕೇಳಿದೆ, ಯಾಕಿದು ಯಾವ ಕಾರಣಕ್ಕಾಗಿ ಶಿಫ್ಟ್ ಆಯಿತು, ಏನು ತೊಂದರೆ ಅಂತ. ನಾನು ಹೇಳಿದೆ, ಆವಾಗ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ, ಪರ್ಯಾಯವಾಗಿ ಅವರಿಗೆ ಸ್ಥಳ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ಈಗ ಇದಾಗಿಯೂ ಯಾಕೆ ಬಿಟ್ಕೊಡ್ಬೇಕು ಅಂತಕ್ಕಂಥ ವಾದವನ್ನು ನಾನು ಹೇಳಿ ಕಡೆಗೆ ಈಗ ಆ ಪ್ರಯತ್ನವನ್ನು ಮಾಡಿ ಈಗ ಒಂದು ಹಂತಕ್ಕೆ ಬಂದಿದೆ. ಈಗ ಅಲ್ಲಿ ಅದೇ ಪೋಸ್ಟ್ ಗ್ರಾಜುಯೇಟ್ ಸೆಂಟರನ್ನು ಅಲ್ಲೇ ಮುಂದುವರಿಸುವಂಥದ್ದು ಒಂದು ಪ್ರಯತ್ನ ಆಗ್ತಾ ಇದೆ. ಈಗೇನು ಹೊಸ ಕ್ಯಾಂಪಸ್ ಆಗ್ತಾ ಇದೆ, ಈಗ ಅಲ್ಲಿಗೆ ರಸ್ತೆ ಇರಲಿಲ್ಲ. ಸುಮಾರು 9 ಕೋಟಿ ನಾವೇ ನಮ್ಮ ಲೋಕೋಪಯೋಗಿ ಸಚಿವರು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವರೆಲ್ಲರೂ ನಾವೆಲ್ಲ ಒಟ್ಟಿಗೆ ಸೇರಿ ಅದನ್ನು ಮಂಜೂರು ಮಾಡಿಸಿ ಕಾಮಗಾರಿ ಪ್ರಾರಂಭ ಆಗಿದೆ. ಈಗ ಆ ಒಂದು ಶೈಕ್ಷಣಿಕ ಪ್ರಗತಿ ಮೇರು ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ರಿಸರ್ಚ್ ಯೂನಿವರ್ಸಿಟೀಸ್ ಅಂತಕ್ಕಂಥ PM ಉಷಾ ಯೋಜನೆಯಡಿಯಲ್ಲಿ 100 ಕೋಟಿಗಳು ಅದಕ್ಕೆ ಮಂಜೂರಾಗ್ತಕ್ಕಂಥದ್ದಾಗಿದೆ. ಅದರಲ್ಲಿ ರಾಜ್ಯ ಸರ್ಕಾರದ್ದು 40% ಅನುದಾನ, 60% ಕೇಂದ್ರ ಸರ್ಕಾರದ್ದು ಬರುವಂಥದ್ದು. ಈಗ ಅದರಿಂದ ನಾವು ತಮ್ಮ ಗಮನಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು 60% 60 ಕೋಟಿ ಕೇಂದ್ರ ಸರ್ಕಾರದ ಕೊಟ್ಟಿದ್ದೀವಿ, ಈಗ 40 ಕೋಟಿ ರಾಜ್ಯ ಸರ್ಕಾರದ್ದು ಕೊಟ್ಟಿದ್ದೀವಿ. ಅದು 2ನೇ ಹಂತದ ಕಾಮಗಾರಿ ಕೂಡ ಈಗ ಪ್ರಾರಂಭ ಆಗಿದೆ. ಇತ್ತೀಚೆಗೆ ಮೊನ್ನೆ ಮುಖ್ಯಮಂತ್ರಿಗಳು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡುವಂಥದ್ದು ಆಗಿದೆ. ಅದರಿಂದ ಈ ರೀತಿ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ನಾನು ಅವ್ರಿಗೆ ಹೇಳುವಂಥದ್ದು, ಇತ್ತೀಚೆಗೆ ಏನೋ ಕೆಲವು ಬೆಳವಣಿಗೆಗಳು ಅಂತ ಹೇಳ್ತಾ ಇದ್ದಾರೆ, ಖಂಡಿತ ಅದರ ಕಡೆ ಗಮನ ಹರಿಸ್ತೀನಿ. ತಾವು ಯಾವುದೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತೇನು ಈ ಒಂದು ವಿಧೇಯಕವನ್ನು ತಂದಿದ್ದೀವಿ ಅದಕ್ಕೆ ತಾವು ಅನುಮೋದನೆ ಕೊಡಬೇಕು ಅಂತೇಳಿ ನಾನು ಎಲ್ಲ ಸದಸ್ಯರಲ್ಲಿ ನಾನು ಕೇಳ್ಕೊಳ್ತೇನೆ.